ಹಾಗೆ ಇದ್ದಾಳೆ, ಹ್ಯಾಪಿ. ನಮ್ದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು ಅಷ್ಟೇ. 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ನಾನು ಬೇರೆ ತಿಳ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಹಾಕ್ತಾಳೆ. ಮನೆಗೆ ಬಂದಿದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಶನ್ ಇರುತ್ತೆ. 1 ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. 3:30ವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಲ್ಲಿ ಯಾರೋ ಏನೋ ಕ್ರೂರವಾಗಿ ನಾಚಿಬಿಟ್ಟಿದ್ದಾನೆ. ನನ್ನ ಮಗಳು ಮುದ್ದೆ ಪುಟ್ಟದೇನು ತಗೊಂಡ್ರೆ ಅವಳು ನನ್ನ ಮಗಳು ಗಿಳಿ ಥರ ಹೋಗಿದ್ದೆ. ನಾನು ನನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬೆಳೆದಿದ್ದೆ. ನಿಮ್ಗೆಲ್ರಿಗೂ ನಾನು ಏನಾದ್ರು ಪರಿಚಯ ಇದ್ದೀನ, ಅಷ್ಟು ಮರಿ ಗೊಬ್ಬತ್ತಿ ಥರ ಬದುಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ, ಮುಂದ್ಗಡೆ ಡೋರ್ ಲಾಕ್ ಆಗಿದೆ. ಫೋನ್ ಅಲ್ಲೇ ಇದೆ. ನಾನು ಕಿಟಕಿಯಿಂದ ನೋಡ್ದೆ ಫೋನ್ ಸೋಫಾ ಮೇಲೆ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಷ್ಗಳ ಫೋನ್ ಕಳ್ತನ ಆಗಿದೆ. ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ. ಅಥವಾ ಫೋನಲ್ಲಿ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನನ್ನ ಬೀಗನೂ ಆಗ್ಲಿಲ್ಲ, ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು. ಇದೆಲ್ಲ ಏನು? ಒಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾಗತ್ತೆ, ಒಂದು ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಕುಯ್ಕೋಬೋದು, ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗತ್ತೆ. ನಿಮ್ಗೇನಾದ್ರೂ ಅನುಮಾನ? ಸರ್, ನಾವು ತುಂಬಾ ಮುಕ್ತವಾಗಿ ಬೆಳೆಸಿದ್ದೀನಿ. ಐ ಆಮ್ ಆಕ್ಟಿವಿಸ್ಟ್. ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ, ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ. ಹಂಗಾಗಿ ನನಗೆ ಗೊತ್ತಿಲ್ಲ. ನನ್ಗಿನ್ನ ಮೀರಿದ್ದು ಬೇರೆ ಏನಾದ್ರೂ ದ್ವೇಷ ಇದ್ರೆ ಅದು ಈ ವ್ಯವಸ್ಥೆಯಿಂದಾನೇ ಬಂದಿರಬೇಕು. ಯಾಕಂದ್ರೆ ನಾನು ತುಂಬಾ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ನನ್ನ ಮಗಳು ನ್ಯಾಯ ಬೇಕ್ರಿ. ನನ್ನ ಮಗಳು ತುಂಬಾ ಧೈರ್ಯವಂತೆ. ಎಜುಕೇಶನ್ ಸಿಸ್ಟಮ್ ಹಿಂಗಿದ್ರೆ ಹೆಂಗೆ, ಹಂಗಿದ್ರೆ ಹೆಂಗೆ ಅಂತ ಅನಾಲಿಸಿಸ್ ಮಾಡೋ ಹುಡುಗಿ, 20 ವರ್ಷದ ಹುಡುಗಿ ಸರ್. ನನ್ನ ಮಗಳನ್ನ ಕರ್ಕೊಂಡು ಕೂತಿದ್ದೇನೆ. ಏನಿಲ್ಲ ಸರ್, ಏನು ಇಲ್ಲ. ನೀವ್ ಯಾರನ್ನ ಕೇಳಿ 5 ವರ್ಷದಿಂದ ಒಂದೇ ಮನೇಲಿದ್ದೀವಿ. ಯಾವುದು ಇಲ್ಲ. ನಾನ್ ಆಕ್ಟಿವಿಸ್ಟ್ ಅಂದ್ರೆ ನಾನು ಹೆಂಗ್ ಬೆಳೆದಿರ್ತೀನಿ, ಮುಕ್ತವಾಗಿ ಓಪನ್ಲಿ ಮೈಂಡ್. ಎಲ್ಲ ಏನೇ ಬಂದ್ರು ಎದುರಿಸ್ತಾಳೆ. ಆದ್ರೆ ಇವತ್ತು ನಾನು ಕಳ್ಕೊಂಡು ಕೂತಿದ್ದೀನಿ. ಹಾಗಿದೆ, ಇಲ್ಲಾಂದ್ರೆ ಹಂಗ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ ರೀ. ನನ್ ರಕ್ತ ರೀ. ನಾನ್ ಹೆಂಗ್ ಧೈರ್ಯವಾಗಿ ನಿಂತ ಸವಾಲ್ಗೆ ವ್ಯವಸ್ಥೆಗೆ ಹಂಗ್ ನಿಂತಿದ್ದಾಳೆ ನನ್ನ ಮಗಳು. ಹಂಗ್ ಬೆಳೆದಿದ್ದೀನಿ ಧೈರ್ಯವಾಗಿ. ನೀವ್ರ ಕಾಲೇಜ್ಗೆ ಹೋಗಿ, ಎಲ್ಲೇ ಹೋಗಿ ಧೈರ್ಯವಾದ ಹುಡುಗಿ ಅಂತ ಹೇಳ್ತಾರೆ. ನಾನು ಎಲ್ಲೂ ಬರಲ್ಲ, ಬೇಕಾದ್ರೆ ನೀವೇ ಹೋಗಿ. ಅವಳು ಓಡಾಡೋ ರೋಡು ಎಲ್ಲ ಅಂತವಳು ಇವತ್ತಿನ ಮಲಗಿಸಿದಾರಲ್ರಿ. ನರರಾಕ್ಷಸರು ಬದುಕಕ್ಕೆ ಅರ್ಹರಲ್ದೆ ದೇವರ್ಸಿಗಳವರು.